ಮನೆಗೆ ಯಾರು ಇಲ್ಲ, ತಡಿ ಒಂದು 4 ಕೊಡ ತುಂಬಿಟ್ಕೊಂತಾನೆ. ಆದರೂ ಎಲ್ಲರೂ ಕೂಡಿ ತುಂಬ್ತಿರ್ತೇವಲ್ಲ ನೀರು, ಒಬ್ಬರಿಗೊಬ್ಬರು ಜಗಳ ಮಾಡಿ ನೀರು ಹಿಡಿತೇವಲ್ಲ, ಅದ ನೀರು ಹಿಡ್ದಂಗೆ. ಯಾರು ಇಲ್ದಾಗ ಒಬ್ಬರ ಹಿಡಿತೇವಲ್ಲ, ಅದು ನೀರು ಹಿಡ್ದಂಗೆ ಆಗಂಗೆ ಇಲ್ಲ ಅದು. ಈಗ ಬಂದೇನ ಪ್ರೇಮಕ್ಕ ಬಾಳತ್ತ ಬರವ ಈಗ ಒಂದೇದು ಕೂಡ ಹಚ್ಚಾಕತ್ತಿದ್ ನೋಡು, ಬಂದಿ ನೀನು. ಅವು ಸಣ್ಣಗೆ ಹೆಂಗೆ ಬರಕತ್ತಾವ ನೋಡು. ಇವ ನಳದ ಬಾಡೆ ಏನಾಗೈತೆ ಏನ ಇವ 8-10 ದಿನ ಆಯ್ತು ನೋಡುವ, ನೀರ ಬಿಟ್ಟಿಲ್ಲ. ಸಾಕಾಗಿದ್ವ ಈ ಬೋರ್ ನೀರು ಕುಡಿದು ಗಂಟ್ಲು ಅನ್ನೋದು ಮಾತಾಡಕ್ ಬರವಲ್ದು. ಇವ ಬಾಡ್ಯಾಗಿನ ಪಗಾರ ಕೊಟ್ಟಿಲ್ಲ ಅಂತಿವ್ರು ಪಂಚಾಯತಿಯರು. ಇವು ಹಂಗ ಮಾಡ್ತಾವ್, ದುಡಿಸ್ಕೊಂಡಾರಿಗೆ ಪಗಾರ ಕೊಡ್ಬೇಕಾ ನೆಟ್ಟಗ. ಪುಕ್ಷೆಟ್ಟಿ ಯಾರು ದುಡ್ಯಾಕ ಹೋಗ್ತಾರ, ನಡಿಯತ್ತಾಗ ನೀನು ಆಟ ನಿನ್ನ ಕೆಲಸನೂ ಆಟ ಅಂತ ಹೋಗ್ಯಾನವ. ಹೌದು, ಈ ಬಾಡ್ಯಾರ ನಡುವೆ ಹೇಳ್ಬೇ ನಮ್ದು ಈ ಬೋರಿಗೆ ಬರ್ಬೇಕು ಎಟ್ಟತ್ತಿದ್ರು, ಇಲ್ಲಾಂದ್ರೆ ಕೆರೆ ನೀರು. ಇವ ಕೆರಿಗೇನು ಒಳ್ಳೆ ಅನಿಸ್ತತಿವ ಇವಾಗ ಕುಡಿಯಾಕ. ಮೊನ್ನೆ ಒಂದು ನಾಯಿ ಬಿದ್ದು ಬಿಟ್ಟೈತಂತ, ಕೆರೆ ಕಾಯಿ ಎಲ್ಲಿ ಹೋಗಿದ್ನ ಏನು ಹಾಳಾಗಿ ನಾಯಿ ಬಿದ್ದು ಸತ್ತಂತವ ಇವ ಸಣ್ಣದು ಮರಿ. ಇವ ಹಿಂಗಾಗಿ 2 ದಿನ ಅಥವಾ ಕೆರೆ ನೀರು ತಂದಿಲ್ಲ, ಎಟ್ಟತ್ತಿದ್ರು ಈ ಬೋರ್ ನೀರ ಒಯ್ಯೋದು. ಇವ ಗಂಡಸೂರಂತ್ರು ಹೇಳ್ತೀನಿ ಪರವ, ಮನ್ಯಾಗ ಹೊಲ್ದಾಗ ಹೊರ ಇಲ್ಲಲ್ಲ ಈಗ, ಎಲ್ಲಡಿಕೆ ಹಾಕೊಂತಾವು ಉಗುಳ್ತಾವು, ಎಲ್ಲಡಿಕೆ ಹಾಕೊಂತಾವು ಉಗುಳ್ತಾವು. ಒಂದು ಉಗುಳಿದ್ರೆ ಒಂದು ಚರ್ಗಿ ನೀರು ಬೇಕು ನೋಡು. ಊರಿಗೆ ಮುಂಜಾಲಿಂದ ಸಂಜೆ ಮಟ್ಟ ಉಗುಳಾಕ 2-3 ಕೊಡ ನೀರು ಹೋಕ್ಕವ. ಉಗುಳಾಕ ನೀರು, ಕುಡಿಯಾಕ ನೀರು, ಮೈ ತಕ್ಕೊಳಕ, ಅರಿಬಿಗೆ, ಬಾಂಡೆಗೆ, ಯವ್ವ ನೀರಿನ ಸಂತಿ ಹೇಳಾಕೊಲ್ಲವ ಯವ್ವ ನಾನು. ಯವ್ವ ನಮ್ಮ ಮನ್ಯಾಗಾರ ನಮ್ಮ ಅತ್ತಿ ನೀರು ಚೆಲ್ತತಿ. ನೀನು ನೋಡ್ಬೇಕು ನೀ ಪ್ರೇಮಕ್ಕ, ಹೆಚ್ಚಿನ ನೀರು ಚೆಲ್ಲದವ ಯವ್ವ. ಇಲ್ಲಡ ಮೈ ತಕ್ಕೊಳಕವೇನು ಮೈ ಮೇಲೆ ನಿಂದಿರ್ತಾವನ್ಬೇ ನೀರು. 3 ಕೊಡ ನೀರು ಮೈ ತಕ್ಕೊಂತ ನೋಡು. ಏನು ಮಾಡ್ತಿದ್ದೀ? ಯವ್ವ ಮಾಡ್ತೇನೆ ಅಂತ ಅತಿ ಮಾಡ್ತಾವ ಎಲ್ಲರ ತಲೆ ಹಿಡಿಸಿವು ಮನ್ಯಾಗ. ಇಲ್ಲಡ ಹೊಲಕ್ಕೆ ಹೋಗೋ ಮುಂದಾಗ ಆರಾಮ್ ಇರ್ತೈತವ ಯವ್ವ. ಮನ್ಯಾಗ ಇವ ಮುಂಜಾನೆ ಸಂಜೆ ಮಠ ಮಾಡಿದ್ರು ಮನ್ಯಾನ ಹೊರ ತಿಂಡೆ ಮುಗಿಯಂಗಿಲ್ಲ. ಪ್ರೇಮಕ್ಕ ರೇಣಿ ಬಂತು ನೋಡು, ಬಿಡಬೇಡ ನೀವು ಓಸ ಹಚ್ಕೊಂಡ ಸರಿ. ಬರ್ಲಿ ತಡಿಯಕಿನ ಬೇಷಂಗೆ ಅರ್ಧ ಕೈ ಬಿಡ್ತೇನೆ. ಮೊನ್ನೆ ಅರ್ಧಕ್ಕ ಬಿಟ್ಟೇನಕಿನ, ಇವತ್ತು ಬರ್ಲಿಕ್ಕೆ ಒಂದೇ ಕೊಡ ಹಚ್ಚಕ್ಕೆ ಬರಲಿ. ಇವತ್ತು ನೋಡಕ್ಕಿದೆ ಏನು ಗತಿ ಆಕೈತೆ ಅಂತೇಳಿ. ಬಾರ್ರಿ ನಾವು ಆಗೈತೆ ಹೊರೆವು. ಯವ್ವ ಏನು ಹೊರೆ ತಿಂಡಿ ಎಂತಾನ ಯವ್ವ, ಸಾಕಬೇಕಾಗೈತೆ ನೋಡುವ ಹೊರೆವು. ನೀರು ಸಾಕಾಗ್ಯಾವನ ಹಿಡಿಬೇಕ ಯವ್ವ, ತುಂಬಕ ನೀರು ಪಾರಕ. ಮನ್ಯಾಗ ಒಂದು ಹನಿ ನೀರಿಲ್ಲ. ರೇಣಿ ತಡಿ, ನನವ 5 ಕೊಡ ಅದಾವ, ಹಚ್ಕೊಂಡು ಸರದಿನ್ ನೀ ಹಚ್ಕೋ. ಭಾರಿ ಹತ್ತಲ್ಲ ಜಗಳ ಯವ್ವ. ಮೊನ್ನೆ ಅರ್ಧ ಆಗಿದ್ದ ಜಗಳ ಈಕಿ ಪ್ರೇಮಕ್ಕನ ಮೈದ್ನ ಎಲ್ಲಪ್ಪ ಬಂದು ಇವತ್ತು ಪೂರ್ತಿ ಆಕೈತವ ಯವ್ವ. ಯಾರ್ಯಾರಿಲ್ಲ ಬೋರ್ನ್ಯಾಗ ಆರಾಮ್ ಕುಂತು ನೋಡ್ಬೋದು ಇವ್ರಿಬ್ಬರದ್ದು ಜಗಳನ. ಪ್ರೇಮಕ್ಕ ನೀ ಹಿಡಿ, ಪಾರಕ್ ಹಿಡಿಲಿ, ಎಲ್ಲಾರು ಹಿಡ್ದಿನ ಕಡೆಯಕ್ಕೆ ಲಾಸ್ಟಿಗೆ ಹಿಡ್ಕೊಂತೇನೆ ನಾನು. ಅಯ್ಯ ಪಿಸರಿ ಈಕೇನು ಇವತ್ತು ಬಲಮಗ್ಲಿದ್ದಾಳ ಏನು? ಜಗಳಕ್ಕೆ ಬರೋಕಿ ಒನ್ನೆಕ್ ಬಿಡ್ಲಿಕ್ರೆ ಇವತ್ತೇನು ಎಲ್ಲಾರು ಹಿಡೀರಿ ಲಾಸ್ಟ್ ಹಿಡ್ಕೊಂತೀವಂತಾಳ. ಏನೋ ಗದ್ಲಾಗೈತೆ ಮನ್ಯಾಗ, ಅದಕ್ಕೆ ಹಂಗಂತಾಳಕಿ. ಯಾಕೆ ರೇಣಿ ಆರಾಮಿಲ್ಲನ ಏನು? ಜ್ವರ ಬಂದವ? ಜ್ವರನಾರ ಬಂದ್ರೆ ಬೇಸಿಕ್ಕಿತ್ವ, ಸಣ್ಣಗೆ ಹಾಸಿ ಹೊತ್ಕೊಂಡು ಮುಕ್ಕೋತೇನಿ. ಏನು ಮಾಡಲಿ ಪ್ರೇಮಕ್ಕ, 8 ದಿನ ಆತು ನೆಲಕ್ಕೆ ಕಾಲು ಹತ್ತುವಲ್ಲ ನೋಡು. ಅದು ನಮ್ಮ ನಾದ್ದಿ ಬಂದೈತೆ ಊರ್ಲಿಂದ. ಯವ್ವ ಏನು ತಿಂಡಿ ಅದರದರ ಬೇಡ, ದಿನ ಒಂದು ಮನೆ ಅಡುಗೆ ಮಾಡೋದು ಯವ್ವ. ಅವ್ರನ್ನ ಕರೆಯೋದು ಇವ್ರನ್ನ ಕರೆಯೋದು, ಮನೆಗೆ ನೀರೊಂದು ನಳ ಒಂದು ಬಾಡ್ಯಾವ ನೀರೇ ಬಿಟ್ಟಿಲ್ಲ ಅಂತ. ಅದ್ರಾಗ ಊರ ಮಂದಿ ಕರ್ಕರ್ದಿದ್ದು ಅದನ್ನು ಮಾಡಿ ಇದನ್ನು ಮಾಡಂದು ಒಂದು ತೆಕ್ಕಿ ಬಾಂಡೆವು ಯವ್ವ ಉಸುಕು ಮಾಡಿ ಹಾಕೋದ್ರಾಗ ನಂದು ಸಾಕು ಬೇಕಾಗೈತೆ ನೋಡುವ ಜೀವನ. ನಮ್ಮ ಮತ್ತಿಗೆ ನಮ್ಮ ನಾದ್ನಿ ಹುಳಿನ ಬಿಡ್ದಿಲ್ವ ಎದುರ್ದು, ಅವಕ್ಕೆ ಮಾಡಿ ಅನುಭೋಗಿದ್ರೆ ಅದಿತ್ತನ್ನ. ಇದು ನಮ್ಮ ಅತ್ತಿ ಆಳು ಇಟ್ಕೊಂಡಿತ್ತಂತ ನಾ ಬರೋಕ್ಕಿಂತ ಮುಂಚೆ. ನಾ ಬಂದಿಂದ ಎಲ್ಲ ಆಳು ಬಿಡಿಸಿ ನಾ ಮಾಡಾಕತ್ತೆ. ಅದು ನಮ್ಮ ನಾದ್ನೀನು ಅಲ್ಲಿ ಹೋತು ಗಂಡನ ಮನೆಗೆ, ಅಲ್ಲಿ ಆಳ ಮೇಲೆ ನಡೆಸ್ತಾನಕಿ ಗಂಡ ಮನೆಯಾಗ. ಅಂಗಳ ಕಸ ಹೊಡ್ಯಾಕ, ರಂಗೋಲಿ ಹಾಕಕ್ಕೆ ಸುದ ಆಳು. ಅವಕ್ಕೆ ಮಾಡಿ ಅನುಭವ ಇಲ್ಲ, ಇನ್ನೊಬ್ಬರದು ಇದನ್ನು ವಿಚಾರನೂ ಇಲ್ಲ ಅವಕ್ಕೆ. ಅಯ್ಯೋ ಅದಕ್ಕೆ ರಗಡಾಗಿತ್ತು ಬಿಡ್ಲೆ ನಿನಗೆ ರೇಣಿ. ಇಲ್ಲಾಂದ್ರೆ ಹುರ್ರ ಅನ್ನಕ್ಕೆ ನೀನು ಜಗಳಕ್ಕೆ. ಇರಲಿ ಬಿಡ್ಲೆ ಹೋಗ್ಲಿ, ಒಂದು 4 ದಿನ ಇದ್ದಾಳೇನ ಹೋದಾಳೇನ, ಹೋಗ್ಲತ್ತಾಗ ಬಂದಾಳ ಮಾಡ ಏನು ಮಾಡೋದು. ಇರಲಿ ಬಿಡ್ಲೆ ರೇಣಿ, ಮತ್ತು ಅವ್ರ ಮನೆಗೆ ಹೆಣ್ಮಕ್ಳು ಬರೋದ ಒಂದು 4 ದಿನ ಇದ್ದು ಹೋಗ್ಕಾಳಕಿ. ನನಗಾಲಿ ಇರಕ್ಕೆ ಬಂದಾಳನ ಯವ್ವ. 7 ದಿನ ಆತ ಪ್ರೇಮಕ್ಕ ಬಂದು 4 ದಿನ ಅಂತಿದ್ದೀನಿ ನೀನು. 7 ದಿನ ಹಿಡ್ಡೆ ಕೊಡ್ದಾಕಿನ 7 ಜನ್ಮ ಎತ್ತದಂಗೆ ಆಗೈತೆ ನನಗೆ. ಮೊದ್ಲು ಈಕಿ ಮೈ ಬಗ್ಗಂಗಿಲ್ಲ, ಇವ್ರ ಮನ್ಯಾಗ ಅಡ್ಡಾಡಿ ಏನರ ಒಟ್ಟು ತಿಂದು ಅದ್ರ ಮೇಲೆ ಕಾಲ ಹಾಕ್ತಾಳ. ಮತ್ತೀಗ ಒಲಿ ಮುಂದೆ ಕುಂತು ಮಾಡ್ಬೇಕಲ್ಲ ಪ್ರೇಮಕ್ಕ, ಅದಕ್ಕೆ ತಗೊಬಂದೈತಿ ಈಕಿಗೆ. ಯವ್ವ ಕುಂದಿರ್ತೇನೆ ಪ್ರೇಮಕ್ಕ, ಎಲ್ಲಾರ್ದಾಗಿಂದ ಆರಾಮ್ ಲಾಸ್ಟ್ ಹಿಡ್ಕೊಂಡು ಮನೆಗೆ ಹೋಗ್ತೇನೆ. ಮತ್ತು ಹೋದ್ನೇವ್ರು ಮತ್ತೊಂದು ಹಾರ ಇಟ್ಟಿರ್ತಾರೆ ಹುಡುಕಿ ನನಗೆ. ಪ್ರೇಮಕ್ಕ ಕುಂದ್ರ ಬಾ, ಎಲ್ಲ ಕಕ್ತಾಳೀಗ. ಯಾವಾಗ ಹೋಗ್ಕಾಳಂತೆ ನಿಮ್ಮ ನಾದ್ನಿ ಹೊಳ್ಳಿ? ಯಾವಾಗ ಹೋಗ್ಕಾಳ ಏನು ದೇವ್ರಿಗೆ ಗೊತ್ತು. ಆಕೆ ಹೊಕ್ಕೆ ನಂದು ಬಂದು ಒಂದು 4 ದಿನ ಆಗಿಂದ. ನಮ್ಮ ಅತ್ತಿ ಯವ್ವ ಇದ್ದಂಗೆ ಆಗಿಲ್ಲ ಯವ್ವ, ಹೆಣ್ಮಕ್ಳು ಎಷ್ಟು ದಿನ ಇದ್ರು ಒಂದೇ ದಿನ ಇದ್ದಂಗೆ ಇರು ಯವ್ವ, ಇನ್ನೊಂದು 4 ದಿನ ಅಂತತ್ತಿದ್ದು ಮುದುಗಳ್ಳಿ ನಮ್ದು. ಮುಂದೆ ಅಕ್ಕ 2 ಕೊಡ ನೀರಿಗೆ ಬಿಡ್ರಿ ನನಗೆ. ಅಯ್ಯ ಬಾರ್ಲಿ ಪತ್ತವ ಆತ ಹೊರೆವು ಹಿಡ್ಕೊ ಬಾ, ಇಲ್ಲೇ ಅದಾರ ಕೊಡ 2 ಕೊಡ ಒಯ್ದು ಹಚ್ಕೊಂಡು ಹೋಗಿ ಸುರ್ಕೊಂಬರೋಗು. ಅವ ನಳದ ಬಾಡೆ ಅಂದು ಹೆಂಡತಿ ಸತ್ತಾಳು, ಬಿಟ್ಟೇ ಇಲ್ಲ 8-10 ದಿನ ಆಯ್ತು. ಹೆಂಗೆ ಮಾಡಬೇಕು ಏನು ಬಾಳೆವು ನೋಡ್ರಿ, ಏನು ಮಾಡಬೇಕು ಪ್ರೇಮಂದು ಅಕ್ಕ.
ಮೊದಲ ನಮ್ಮ ಅತ್ತಿಗೆ ಮೂಲವಾದಿದು ಆಪರೇಷನ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೀನಿ. ಮತ್ತೆ ಆಕಿಗೆ ಹೇಳ್ತಾರು ಬುಟ್ಟಾಗ ನೀರು ಹಾಕಿ ಕುಂದರ್ಸು ಅಂತ ಹೇಳಿ. ಮತ್ತೆ ನಳಾನು ಇಲ್ಲ ಏನೂ ಇಲ್ಲ, ಎಲ್ಲಿ ನೀರ ಹಾಕಿ ಕುಂದರ್ಸ್ಬೇಕು ಆಕಿಗೆ? ಅದಕ್ಕೆ ಬಡ್ಕೊಳಕತ್ತಾಳು. ಮತ್ತೆ ನೀರು ತಗೊಂಡು ಬಾ ಬುಟ್ಟಾಗ ಕುಂದರ್ಬೇಕು ಅಂತ ಹೇಳಿ. ಯವ್ವ ಒಯ್ ಬಾ 2 ಕೊಡ ಒಯ್ದು ಮೊದ್ಲು ಬುಟ್ಟಿ ತುಂಬ ನೀರು ಹಾಕಿ ಕುಂದ್ರಿಸ್ಬಿಡೋಕಿನ. ಯವ್ವ ಬರ್ಲಿ ಪಾತವ ಕುಂದ್ರಸು ಅಂತ ಆಮೇಲೆ ಬಾ ಒಂದಿಟ್ಟು ಕುಂದ್ರ ಬಾ. ಏನು ಮತ್ತೆ ವಿಚಾರ? ಪ್ರೇಮಕ್ಕ ನಮ್ಮ ಮನೆ ಮೇಲೆ ಅಲ್ಲಿ ಒಂದು ಮನೆ ಐತಲ್ಲ, ದೊಡ್ಡ ಮನೆದು, ಬೀರಂದು ಗೌಡಾರ್ದು. ಅವ್ರದ್ದು ಮಗಳದು ಫಿಕ್ಸ್ ಆಗಿತ್ತು ಮದ್ವಿ. ಮತ್ತೇನೋ ಗುಸು ಮುಸು ನಡೆಯಾಕತ್ತೈತ್ರಿ. ಯಾ ಬೀರಂದು ಗೌಡ? ಅಯ್ಯ ಅಲ್ಲಿ ಕಟ್ಟಂಜರಿ ಮನೆ ಇಲ್ಲನ ಮೇಲೆ ಎತ್ತರ ಮೇಲೆ ಬೀರನ್ ಗೌಡ ಅಂತಾರಲ್ಲ ಅವಂಗ, ಅವನ ಮಗಳದಾದಿತ್ತು ನೋಡು. ಹೌದು ಬಿಡ, ಕಟ್ಟಂಜರಿ ಮನೆ ಐತಿ. ಹೌದು ಅವನ ಮಗಳು ಕೊಟ್ಟಿದ್ರೆ. ಯಾಕಲೆ ಪಾತವ ಏನಾಗೈತಿ? ಮತ್ತೆ ಹುಡುಗ ಭಾಳ ಶ್ರೀಮಂತ ಅದಾನು, ಮತ್ತೆ ನೋಡಾಕ ಒಂದು ಸ್ವಲ್ಪ ಕರಗದಾನು ಅಂತ ಹುಡುಗಿ ಒಲ್ಲೆ ಒಲ್ಲೆ ಅಂತ ಹೇಳಿ ಜಗಳ ಮಾಡಾಕತ್ತೈತಂತ್ರಿ. ನಮ್ಮ ಕಾಲದಾಗ ಏನು ಕರಗೂ ನೋಡಿಲ್ಲ, ಬೆಳಗೂ ನೋಡಿಲ್ಲ. ಸುಮ್ಮನೆ ಎಲ್ಲಿ ಕೊಟ್ಟಾರು ಅಲ್ಲಿ ಮಾಡ್ಕೊಂಡು ಬಂದೇವಿ. ಈಗಿನ ಮಕ್ಕಳದು ನೋಡ್ರಿ ಡಿಮ್ಯಾಂಡ್ ಹೆಂಗಿರ್ತೈತಿ. ಕರಗಿದ್ರೇನ ಬಣ್ಣ ತೊಳ್ಕೊಂಡು ಕುಡಿತಾ ಅಂತಾನೆ. ಮೂಗು ಮಾರಿ ನೆಟ್ಟಗೈತಿಲ್ಲ ಸಾಕ. ತಾ ನೋಡಿದ್ರ ಗಾಡಿ ಮೇಲಿನ ಹಲ್ಲೆಗಳ ಕರಗ ಬೆಳಗ ಇದ್ದರ ಮನೆಗೆ ಕೊಟ್ರೆ ಚಂದಗೆ ಇರ್ತಾರ. ಅದನ್ನ ಬಿಡ್ತಾವು ಚಂದ ನೋಡಿ ಚಾಳಿ ಬಿಡಾಕ್ ಹೋಕ್ಕವು. ಇವ ಉಸಿರು ಕುಡಿಯ ಬೀರನ್ಗೌಡನ ಮಗಳಿಗೆ ಹೆಂಗೆ ಚಾಡ ಮಾತಾಡಕತ್ತಾವ ನೋಡು ಊಸಿ ಇವು. ಪ್ರಮುಖ ನಮ್ಮ ಮನೆಯಿಂದ ನಿಂಗನಗೌಡ್ರ ಮಗಳು ಆಕಿದು ಫಿಕ್ಸ್ ಆಯ್ತು ಮದುವೆ. ಬೆಂಗಳೂರಿಗೆ ಕೊಟ್ರ. ಅಯ್ಯೋ ಬೆಂಗಳೂರಿಗೆ ಕೊಟ್ರ ಅಲ್ಲಿ ಏನು ಮಾಡ್ತಾನೆ ಹುಡುಗ? ಅಯ್ಯೋ ಬೆಂಗಳೂರಾಗ ₹1,00,000 ಪಗಾರ ಅಂತ. ಸಾಫ್ಟ್ ಇಂಜಿನಿಯರ್ ಅದಾನಂತವ. 1,00,000? ಅಯ್ಯೋ ಬೇಷ್ ಬಿಡಾಕಿನ ಹಿಡ್ದವ್ರು ಯಾರದಾರ ಇವ ಬೇಷ್ ಬಿಡು. ₹1,00,000 ಅಂದ್ರೆ ಏಟ್ ತಿಂದಾರ ಏಟ್ ಬಿಟ್ಟಾರ ಇವ? ಅಯ್ಯ ನಮ್ಮ ನಾದ್ ನೆನ್ನಾಕತ್ತಿದ್ಲು. ₹1,00,000 ಎಲ್ಲಿ ಸಾಲ್ಬೇಕ ಇವ? ಬೆಂಗಳೂರಾಗ ಎಲ್ಲ ದುಬಾರಿ ಅಲ್ಲಿ ಅಂತಿದ್ಲು. ಇವ ದೊಡ್ಡ ಸಿಟಿ ಆದಿತ್ತು ಬಿಡು. ಮತ್ತೆಲ್ಲ ಅವ್ರದ್ದು ಹೇಳ್ತಿದ್ದಿತ್ತಲ್ಲಿ. ಹುಡುಗ ಬೇಷದಾನನ್ಲಿ? ಅಯ್ಯೋ ಪ್ರೇಮಕ್ಕ ಹುಡುಗನ್ ನೋಡ್ಬಿಟ್ಟೆ ಅಂದ್ರೆ ನೀನು ಬಿದ್ದು ನಗ್ತಿದಿ. ಕರೋಗ ಕಚ್ಚಬಡ್ಡೆಗೇನ ಅಷ್ಟು ಕರ್ಗದಾನ. ಅಯ್ಯಯ್ಯೋ ಡಾಂಬರ್ ರೋಡ್ನಾಗ ಕುಂದ್ರಿಸಿದ್ರೆ ಕಾಣಂಗೆ ಅಲ್ಲ ನೋಡು. ಅಷ್ಟು ಕಾಲ ಅದನ್ರಿ ಮಾತವ. ನಿನ್ನ ಗಂಡ ಇನ್ನೂ ಅವನಕ್ಕಿಂತನ ಕರ್ಗಕ್ಕನ. ನಿನ್ನ ಗಂಡನಕ್ಕಿಂತ ಒಂದು ಈಡು ತಿಳಿ ಆಗ್ಬೋದು, ಆದ್ರೆ ಕರ್ರಗ. ಅಯ್ಯ ನಮ್ಮ ಗಂಡಾರು ಮೊದ್ಲು ಬೆಳಗಿದ್ರು, ಈಗ ಬಿಸಿಲಾಗ ಕೆಲ್ಸಕ್ಕೆ ಹೋಗ್ತಾರು. ಮಾಡಿ ಕರ್ಗಾಗ್ಯಾರು. ಅಲ್ಲ ಕೊಡು ಒಂದು ಈಟ್ರ ಬುದ್ಧಿ ಬೇಡ ಅಂತ ಗೊಂಬೆ ಅಂತ ಹುಡುಗಿನ ಅಂತ ಕೊರೆ ಹೊನಿಗೆ ಕೊಡಾಕ್ ಹೊಂಟ ನಾನು. ಅಲ್ಲ ಆಗಿಲ್ಲಕ್ಕೆ ನೋಡಿದ್ರೆ ಅಯ್ಯ ಕರಗಿದ್ರೇನತ್ತೆ ಜಗ್ಗಟ ಆಸ್ತಿ ಐತಿ, ಬಣ್ಣ ಏನು ತೊಳ್ಕೊಂಡು ಕುಡಿತಾರನ ಅಂದ್ಲು. ಈಗ ನೋಡಿದ್ರೆ ರೊಕ್ಕದ ಆಶೆಕ್ ಅಂತ ಕರೆ ಹೊನಿಗೆ ಕೊಡಾಕತ್ತಾನ ಇವ ಅಂತಾಳ. ಇವ್ರಿಗೆ ಹೆಂಗಿದ್ರೆ ಸಮಾಧಾನ ಅಂತ ನಾನು. ಇವ ನನಗೂ ನಾಳೆ ಹೊರ ನೋಡಕ್ಕೆ ಬಂದ್ರೆ ನೋಡೇ ಮಾಡ್ಕೋಬೇಕು. ಇಲ್ಲಂದ್ರೆ ನಂದು ಒಂದಿನ ಹಿಂಗೆ ಕುಂತ ಮಾತಾಡ್ಕೊತಾರೆ ಇವ್ರು. ಇವ ಆದ್ರೆ ಚಿತ್ರ ಮಂದಿ ಬಿಡ್ಬೇ ಜಗತ್ನಾಗ. ಹೋಲ್ ಬಿಡ ಇವ ಊರು ಸಾಬರಿ ನಮ್ಗೆ ಎದಕ್ಕೆ ಬೇಕಾಗೈತಿ? ಹೌದಿಲ್ಲ? ತಣ್ಣಗಿರೋದು ಸುಖ. ಪ್ರೇಮಂದು ಅಕ್ಕ 2 ಕೊಡ ಒಯ್ತೀನಿ ನಾನು. ನೀರ ನಮ್ಮ ಅತ್ತಿಗೆ ಕುಂದರ್ಸಿ ಬಂದೀನಿ. ಅಯ್ಯ ಒಯ್ಲೇ ಪಾತವ ತಗೋ ತುಂಬ ನೋಡ. 2 ಕೊಡ ಒಯ್ದು ಸುರ್ಕೊಂಡು ತುಂಬ. ಇವ ಹೊಟ್ಟೆ ಶಾಕತ್ತು ನಡಿ ಇನ್ನು ಹೋಗೋಣ. ನಾನು 2 ಕೊಡ ತುಂಬ್ಕೊಂಡು ಹೋಗ್ತೀನಿ. ತಂಗಿ ನೀನು ಪೂಜಾರ್ ಮನೆ ಹುಡುಗಿಯಲ್ಲ? ಹ್ಞೂ ರೀ ಆಂಟಿ, ನಾ ಪೂಜಾರ್ ಮನೆ ಹುಡುಗಿಯರಿ. ಎಷ್ಟು ಕಲ್ತೀವಿ ತಂಗಿ? ನಾನು ರೀ 12 ಮುಗ್ದತ್ರಿ. ಎಲ್ಲರ ಕೊಟ್ಟಾರನ್ಬಿ? ಏನು ಕಳ್ನಾಗ ಯಾರು ಅದಾರ ಮಾವುಗಳು? ಇಲ್ರಿ ಇನ್ನೂ ಎಲ್ಲೂ ಕೊಟ್ಟಿಲ್ಲ. ಈಗ ಸೆಕೆಂಡ್ರಿ ಎಕ್ಸಾಮ್ ಬರ್ದೇನ್ರಿ, ಈಗ 1 ತಿಂಗಳು ಆಯ್ತು. ಹಂಗಾರೆ ಇನ್ನೂ ಯಾರು ನೋಡಕ್ಕೆ ಬಂದೇ ಇಲ್ಲ. ಈ ವರ್ಷ ತೋರಿಸ್ಬೇಕಂತಂದು ಮಾಡ್ಯಾರ್ರಿ. ನೀವೆಲ್ಲ ಮಾತಾಡಿದ್ ನೋಡಿದ್ರೆ ನನಗೆ ಹೆದರಿಕೆ ಬರಾಕತ್ತೈತಿ. ಅಲ್ಲ ಆಸ್ತಿ ಇದ್ದು ಕರಗಿದ್ನಂದ್ರೆ ಅಯ್ಯ ಆಸ್ತಿ ನೋಡಿ ಮಾಡ್ಯಾರ ನೋಡಿ ಲಗ್ನ ಕರೋಗ ಹೊನಿಗೆ ಆಗ್ಯಾನಂತೀರಿ. ಹುಡುಗಿ ಕರಗದಾನ ಅವಲ್ಯ ಅಂದ್ರೆ ಅಯ್ಯಯ್ಯ ಬಣ್ಣ ತೊಗೊಂಡು ತೊಳ್ಕೊಂಡು ಕುಡಿಯೋದೈತನ? ಏನಾಯ್ತು ಕರಗಿದ್ರೆ ಮೂಗು ಮಾರಿ ನೆಟ್ಟಗದಾವಿಲ್ಲ ಸಾಕ ಅಂತೀರಿ. ಇದನ್ನೆಲ್ಲ ನೋಡಿದ್ರೆ ಯಾ ಮದುವೆ ಬೇಡ ಮುಂಜಿ ಬೇಡ ಅನ್ಸೈತ್ರಿ ನನಗೆ. ರಿಸಲ್ಟ್ ಬಂತಂದ್ರೆ ಯಾವ್ದಾರ ಒಂದು ಡಿಗ್ರಿಗೆ ಅಡ್ಮಿಷನ್ ಮಾಡಿಸ್ತೇನೆ. ಬರ್ತೇನೆ ತಗೋರಿ ಅಂತೀವಿ ನಾನು. ಅಲ್ಲ ಹುಡುಗಿ ನಮಗೇನ್ರ ಬೈದು ಹೋತ ಏನು ನನಗೆ ಅರ್ಥನೇ ಆಗಲಿಲ್ಲ. ಒಟ್ಟು ನಾವು ಮಾತಾಡಿದ್ ನೋಡಿ ಆಕಿಗೆ ಮದುವೆನೇ ಬೇಡ ಅನ್ನಿಸ್ತಾ ಏನ ಪಾಪ. ನೋಡ್ರಿ ಬಾಯ್ ಹೋಗೋಣ ಹೊತ್ತಾತ. ತಡ್ರಿ ನೀವೆಲ್ಲಿ ಹೊಂಟ್ರಿ? ಹಂಗ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹೋಗ್ರಿ. ಹಂಗ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ನಿಮ್ಮ ಗೆಳತಿಯರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನಮ್ಮ ಧನ್ಯವಾದ.